ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿದ್ದ ನೀರಾನೆ ತನ್ನ ಮರಿಯನ್ನ ಕಳೆದುಕೊಂಡಿದೆ. ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದ ನೀರಾನೆ ಹಂಸಿನಿ ಈ ಹಿಂದೆಯೂ ತನ್ನ 2 ಮರಿಗಳನ್ನು ಕಳೆದುಕೊಂಡಿತ್ತು. ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ಹಂಸಿನಿ ಆರೋಗ್ಯ ತಪಾಸಣೆಗೆ ಹೋಗಿದ್ರು. ಈ ವೇಳೆ ದಾಳಿ ಮಾಡಿ ಸಮೀಕ್ಷರನ್ನ ಬಲಿ ಪಡೆದಿತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿದಂತಹ ನೀರಾನೆ ಇದು. ಈಗ ಅದರ ಮರಿ ಕೂಡ ಸಾವನ್ನಪ್ಪಿರೋದು. ಮಾರ್ಚ್ 19ರಂದು ಸಮೀಕ್ಷಾ ಮೇಲೆ ದಾಳಿ ಮಾಡಿ ಸಾವಿಗೆ ಕಾರಣ ಆಗಿತ್ತು. ಹಿಪ್ಪೋ ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿದೆ. 3ನೇ ಬಾರಿ ಮರಿ ಕಳೆದುಕೊಂಡಂತ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದ ನೀರಾನೆ ಹಂಸಿನಿ ಈ ಹಿಂದೆಯೂ ಕೂಡ 2 ಮರಿಗಳನ್ನು ಕಳೆದುಕೊಂಡಿತ್ತಂತೆ. ನೀರಾನೆ ಹಂಸಿನಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮದಲ್ಲಿ ಇರೋದು. ಸೊ ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಲ್ಲಿ ಹೋದಾಗ ಅದರ ಪಶುವೈದ್ಯರು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನ ಕೊಂದಿತ್ತು. ಈಗ ಅದರ ಮರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಹಂಸಿನಿ ಕೂಡ ಇರೋದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿದ್ದ ನೀರಾನೆ ತನ್ನ ಮರಿಯನ್ನ ಕಳೆದುಕೊಂಡಿದೆ. ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದ ನೀರಾನೆ ಹಂಸಿನಿ ಈ ಹಿಂದೆಯೂ ತನ್ನ 2 ಮರಿಗಳನ್ನು ಕಳೆದುಕೊಂಡಿತ್ತು. ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ಹಂಸಿನಿ ಆರೋಗ್ಯ ತಪಾಸಣೆಗೆ ಹೋಗಿದ್ರು. ಈ ವೇಳೆ ದಾಳಿ ಮಾಡಿ ಸಮೀಕ್ಷರನ್ನ ಬಲಿ ಪಡೆದಿತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿದಂತಹ ನೀರಾನೆ ಇದು. ಈಗ ಅದರ ಮರಿ ಕೂಡ ಸಾವನ್ನಪ್ಪಿರೋದು. ಮಾರ್ಚ್ 19ರಂದು ಸಮೀಕ್ಷಾ ಮೇಲೆ ದಾಳಿ ಮಾಡಿ ಸಾವಿಗೆ ಕಾರಣ ಆಗಿತ್ತು. ಹಿಪ್ಪೋ ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿದೆ. 3ನೇ ಬಾರಿ ಮರಿ ಕಳೆದುಕೊಂಡಂತ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದ ನೀರಾನೆ ಹಂಸಿನಿ ಈ ಹಿಂದೆಯೂ ಕೂಡ 2 ಮರಿಗಳನ್ನು ಕಳೆದುಕೊಂಡಿತ್ತಂತೆ. ನೀರಾನೆ ಹಂಸಿನಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮದಲ್ಲಿ ಇರೋದು. ಸೊ ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಲ್ಲಿ ಹೋದಾಗ ಅದರ ಪಶುವೈದ್ಯರು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನ ಕೊಂದಿತ್ತು. ಈಗ ಅದರ ಮರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಹಂಸಿನಿ ಕೂಡ ಇರೋದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿದ್ದ ನೀರಾನೆ ತನ್ನ ಮರಿಯನ್ನ ಕಳೆದುಕೊಂಡಿದೆ. ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದ ನೀರಾನೆ ಹಂಸಿನಿ ಈ ಹಿಂದೆಯೂ ತನ್ನ 2 ಮರಿಗಳನ್ನು ಕಳೆದುಕೊಂಡಿತ್ತು. ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ಹಂಸಿನಿ ಆರೋಗ್ಯ ತಪಾಸಣೆಗೆ ಹೋಗಿದ್ರು. ಈ ವೇಳೆ ದಾಳಿ ಮಾಡಿ ಸಮೀಕ್ಷರನ್ನ ಬಲಿ ಪಡೆದಿತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿದಂತಹ ನೀರಾನೆ ಇದು. ಈಗ ಅದರ ಮರಿ ಕೂಡ ಸಾವನ್ನಪ್ಪಿರೋದು. ಮಾರ್ಚ್ 19ರಂದು ಸಮೀಕ್ಷಾ ಮೇಲೆ ದಾಳಿ ಮಾಡಿ ಸಾವಿಗೆ ಕಾರಣ ಆಗಿತ್ತು. ಹಿಪ್ಪೋ ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿದೆ. 3ನೇ ಬಾರಿ ಮರಿ ಕಳೆದುಕೊಂಡಂತ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದ ನೀರಾನೆ ಹಂಸಿನಿ ಈ ಹಿಂದೆಯೂ ಕೂಡ 2 ಮರಿಗಳನ್ನು ಕಳೆದುಕೊಂಡಿತ್ತಂತೆ. ನೀರಾನೆ ಹಂಸಿನಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮದಲ್ಲಿ ಇರೋದು. ಸೊ ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಲ್ಲಿ ಹೋದಾಗ ಅದರ ಪಶುವೈದ್ಯರು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನ ಕೊಂದಿತ್ತು. ಈಗ ಅದರ ಮರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಹಂಸಿನಿ ಕೂಡ ಇರೋದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿದ್ದ ನೀರಾನೆ ತನ್ನ ಮರಿಯನ್ನ ಕಳೆದುಕೊಂಡಿದೆ. ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದ ನೀರಾನೆ ಹಂಸಿನಿ ಈ ಹಿಂದೆಯೂ ತನ್ನ 2 ಮರಿಗಳನ್ನು ಕಳೆದುಕೊಂಡಿತ್ತು. ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ಹಂಸಿನಿ ಆರೋಗ್ಯ ತಪಾಸಣೆಗೆ ಹೋಗಿದ್ರು. ಈ ವೇಳೆ ದಾಳಿ ಮಾಡಿ ಸಮೀಕ್ಷರನ್ನ ಬಲಿ ಪಡೆದಿತ್ತು ಅನ್ನೋ ಮಾತು ಕೇಳಿಬಂದಿತ್ತು.
ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿದಂತಹ ನೀರಾನೆ ಇದು. ಈಗ ಅದರ ಮರಿ ಕೂಡ ಸಾವನ್ನಪ್ಪಿರುವುದು. ಮಾರ್ಚ್ 19ರಂದು ಸಮೀಕ್ಷಾ ಮೇಲೆ ದಾಳಿ ಮಾಡಿ ಸಾವಿಗೆ ಕಾರಣ ಆಗಿತ್ತು. ಹಿಪ್ಪೋ ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿದೆ. 3ನೇ ಬಾರಿ ಮರಿ ಕಳೆದುಕೊಂಡಂತ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದ ನೀರಾನೆ ಹಂಸಿನಿ ಈ ಹಿಂದೆಯೂ ಕೂಡ 2 ಮರಿಗಳನ್ನು ಕಳೆದುಕೊಂಡಿತ್ತಂತೆ. ನೀರಾನೆ ಹಂಸಿನಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮದಲ್ಲಿ ಇರೋದು. ಸೊ ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಲ್ಲಿ ಹೋದಾಗ ಅದರ ಪಶುವೈದ್ಯರು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನ ಕೊಂದಿತ್ತು. ಈಗ ಅದರ ಮರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಹಂಸಿನಿ ಕೂಡ ಇರೋದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿದ್ದ ನೀರಾನೆ ತನ್ನ ಮರಿಯನ್ನ ಕಳೆದುಕೊಂಡಿದೆ. ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದ ನೀರಾನೆ ಹಂಸಿನಿ ಈ ಹಿಂದೆಯೂ ತನ್ನ 2 ಮರಿಗಳನ್ನು ಕಳೆದುಕೊಂಡಿತ್ತು. ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ಹಂಸಿನಿ ಆರೋಗ್ಯ ತಪಾಸಣೆಗೆ ಹೋಗಿದ್ರು. ಈ ವೇಳೆ ದಾಳಿ ಮಾಡಿ ಸಮೀಕ್ಷಾರನ್ನ ಬಲಿ ಪಡೆದಿತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿದಂತಹ ನೀರಾನೆ ಇದು. ಈಗ ಅದರ ಮರಿ ಕೂಡ ಸಾವನ್ನಪ್ಪಿರುವುದು. ಮಾರ್ಚ್ 19ರಂದು ಸಮೀಕ್ಷಾ ಮೇಲೆ ದಾಳಿ ಮಾಡಿ ಸಾವಿಗೆ ಕಾರಣ ಆಗಿತ್ತು. ಹಿಪ್ಪೋ ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿದೆ. 3ನೇ ಬಾರಿ ಮರಿ ಕಳೆದುಕೊಂಡಂತ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದ ನೀರಾನೆ ಹಂಸಿನಿ ಈ ಹಿಂದೆಯೂ ಕೂಡ 2 ಮರಿಗಳನ್ನು ಕಳೆದುಕೊಂಡಿತ್ತಂತೆ. ನೀರಾನೆ ಹಂಸಿನಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮದಲ್ಲಿ ಇರೋದು. ಸೊ ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಲ್ಲಿ ಹೋದಾಗ ಅದರ ಪಶುವೈದ್ಯರು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನ ಕೊಂದಿತ್ತು. ಈಗ ಅದರ ಮರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಹಂಸಿನಿ ಕೂಡ ಇರೋದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾಗಿದ್ದ ನೀರಾನೆ ತನ್ನ ಮರಿಯನ್ನ ಕಳೆದುಕೊಂಡಿದೆ. ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿದ್ದ ನೀರಾನೆ ಹಂಸಿನಿ ಈ ಹಿಂದೆಯೂ ತನ್ನ 2 ಮರಿಗಳನ್ನು ಕಳೆದುಕೊಂಡಿತ್ತು. ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಈ ಹಂಸಿನಿ ಆರೋಗ್ಯ ತಪಾಸಣೆಗೆ ಹೋಗಿದ್ರು. ಈ ವೇಳೆ ದಾಳಿ ಮಾಡಿ ಸಮೀಕ್ಷಾರನ್ನ ಬಲಿ ಪಡೆದಿತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಂತಹ ಘಟನೆ ಇದು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ದಾಳಿ ಮಾಡಿದಂತಹ ನೀರಾನೆ ಇದು. ಈಗ ಅದರ ಮರಿ ಕೂಡ ಸಾವನ್ನಪ್ಪಿರುವುದು. ಮಾರ್ಚ್ 19ರಂದು ಸಮೀಕ್ಷಾ ಮೇಲೆ ದಾಳಿ ಮಾಡಿ ಸಾವಿಗೆ ಕಾರಣ ಆಗಿತ್ತು. ಹಿಪ್ಪೋ ಹೊಟ್ಟೆಯಲ್ಲೇ ನೀರಾನೆ ಮರಿ ಸಾವನ್ನಪ್ಪಿದೆ. 3ನೇ ಬಾರಿ ಮರಿ ಕಳೆದುಕೊಂಡಂತ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದ ನೀರಾನೆ ಹಂಸಿನಿ ಈ ಹಿಂದೆಯೂ ಕೂಡ 2 ಮರಿಗಳನ್ನು ಕಳೆದುಕೊಂಡಿತ್ತಂತೆ. ನೀರಾನೆ ಹಂಸಿನಿ ಶಿವಮೊಗ್ಗದ ಹೊರವಲಯದಲ್ಲಿರುವ ಹುಲಿ ಮತ್ತು ಸಿಂಹಧಾಮದಲ್ಲಿ ಇರೋದು. ಸೊ ಈ ಹಿಂದೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಲ್ಲಿ ಹೋದಾಗ ಅದರ ಪಶುವೈದ್ಯರು ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನ ಕೊಂದಿತ್ತು. ಈಗ ಅದರ ಮರಿಯನ್ನ ಕಳೆದುಕೊಂಡ ನೋವಿನಲ್ಲಿ ಹಂಸಿನಿ ಕೂಡ ಇರೋದು.